ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ 4ನೇ ಬಾರಿಗೆ ಮತ್ತೆ ಜಯಭೇರಿ ಬಾರಿಸೋದಕ್ಕೆ ಪಿಸಿ ಮೋಹನ್ ಪಣ ತೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡಿದ್ದಾರೆ. ಲಿಂಗರಾಜಪುರ ವಾರ್ಡ್ನಲ್ಲಿ ಡೋರ್ ಟು ಡೋರ್ ಹೋಗಿ ಮತ ಪ್ರಚಾರವನ್ನ ಮಾಡಿದ್ದಾರೆ. ಸ್ಥಳೀಯ ಮುಖಂಡರಾದ ಬಿ ಗೋವಿಂದರಾಜ್ ಮತ್ತು ಪದ್ಮನಾಭ ರೆಡ್ಡಿ ಸಂಸದ ಪಿಸಿ ಮೋಹನ್ ಅವರಿಗೆ ಸಾಥ್ ನೀಡಿದ್ದಾರೆ. ಇವತ್ತು ಬೆಳಿಗ್ಗೆ 6:30ಯಿಂದ ಸರ್ವಜ್ಞನಗರದಲ್ಲಿ ಪಾರ್ಕ್ಗಳು ಮುಗಿಸಿ ಇವತ್ತು ನಾನು ಪದ್ಮನಾಭ ರೆಡ್ಡಿ ಅವರು, ಗೋವಿಂದರಾಜ್ ಅವರು, ನಮ್ಮ ಮುನ್ರಾಜ್ ಕಾರ್ನಿಕ್ ಅವರು ಮತ್ತು MN ರೆಡ್ಡಿ ಅವರು, ಮಂಜು ಅವರು ನಾವೆಲ್ಲರೂ ಕೂಡ ಇವಾಗ ಪಾದಯಾತ್ರೆಯಲ್ಲಿ ಇಲ್ಲಿ ಇವಾಗ ಲಿಂಗರಾಜಪುರಂ ವಾರ್ಡಲ್ಲಿ ಮಾಡ್ತಾಯಿದ್ದೆ. ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ನಮಗೆ ಕಳೆದ 3 ದಿವಸಗಳಿಂದ ನಮ್ಮ ಪಕ್ಷದ ಒಂದು ಏನು ಮ್ಯಾನಿಫೆಸ್ಟೋ ಕೂಡ ಏನೊಂದು ಪೇಪರಲ್ಲಿ ಅಡ್ವರ್ಟೈಸ್ಮೆಂಟು ಜನರಿಗೆ ನಾವು ಕೂಡ ಅದನ್ನೆಲ್ಲವನ್ನು ಕೂಡ ಪಾಂಪ್ಲೆಟ್ ಮೂಲಕ ತಲುಪಿಸಿರೋದು, ಜನ ಅದನ್ನು ಓದಿ ತಿಳ್ಕೊಂಡು ಭಾಳ ಸಂತೋಷ ಬೀಳ್ತಾ ಇದ್ದಾರೆ. ಜನ ಹೇಳ್ತಾ ಇದ್ದಾರೆ ಈ ದೇಶಕ್ಕೆ ಗ್ಯಾರಂಟಿ ಇರೋದು ಮೋದಿ ಒಂದೇ, ಇನ್ಯಾವುದೂ ಇಲ್ಲ ಅಂಥೇಳಿ. ಯಾಕೆಂತಂದರೆ BJP ಮಾಡಿರುವಂತಹ ಏನು ಮ್ಯಾನಿಫೆಸ್ಟೋ 2014 ಆಗ್ಬೋದು 19 ಆಗ್ಬೋದು ಎಲ್ಲವನ್ನು ಕೂಡ ಪೂರ್ಣಗೊಳಿಸಿದೆ, ಯಾವುದನ್ನು ಬಾಕಿ ಉಳಿಸಿಲ್ಲ. ಇವತ್ತು 2024 ಕೊಟ್ಟಿರುವಂತಹ ಏನೊಂದು ಮ್ಯಾನಿಫೆಸ್ಟೋ ಇದೆ ಅದನ್ನು ಕೂಡ ಪೂರ್ಣಗೊಳಿಸ್ತಾರಂತೆ ಜನಕ್ಕಿದೆ. ಅದರಲ್ಲೂ ಕೂಡ ವಿಶೇಷವಾಗಿ 70 ವರ್ಷ ಮೇಲ್ಪಟ್ಟವರು ಕೂಡ ಆಯುಷ್ಮಾನ್ ಭಾರತದಲ್ಲಿ ಅಡಿಯಲ್ಲಿ ತರುವಂಥದ್ದು, ಅದು ಬಹಳ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. 5 kg ಅಕ್ಕಿಯನ್ನು ಕೂಡ ಇವತ್ತು ಏನು ನಾವು ಕೊಡ್ತಾ ಇರೋದು ಅದನ್ನು ರಾಜ್ಯ ಸರ್ಕಾರ ಅಂತ ಹೇಳ್ಕೊಂಡು ತಿರುಗ್ತಾ ಇದೆ. ಅದು 5 kg ಬಗ್ಗೆ ಕೂಡ ಜನರಿಗೆ ಇವಾಗ ಅರಿವಾಗ್ತಾ ಇದೆ. ಅದು ನರೇಂದ್ರ ಮೋದಿ ಅವರು ಕೊಡ್ತಾ ಇರುವಂಥ ಅಕ್ಕಿ ಅಂತೇಳಿ. ಈ ಥರ ಸೋಲಾರ್ ಪವರ್ದು ಅವ್ರ ಮನೆಯಲ್ಲೇ ಇವು ಹಾಕ್ಕೊಂಡು ಅವ್ರ ಮನೆಗೂ ಉಪಯೋಗ ಆಗುತ್ತೆ, ಪ್ಲಸ್ ಅದನ್ನು ಬೆಸ್ಕಾಮಿಗೆ ಕೂಡ ಮಾರ್ಬೋದು ಅಂತ ಸ್ಕೀಮ್ಗಳನ್ನು ಕೂಡ ಎಲ್ಲ ತರ್ತದೆ. BJPಯ ಮ್ಯಾನಿಫೆಸ್ಟೋ ಬಗ್ಗೆ ಜನರು ಒಳ್ಳೆಯ ಪ್ರಕ್ರಿಯೆ. ನಾವು ಪಾರ್ಕಲ್ಲಿ ಹೋದಾಗ ಬರೀ ಡಿಸ್ಕಷನ್ ಅದೇ ಆಯಿತು, ಅರ್ಧ ಗಂಟೆ ಡಿಸ್ಕಷನ್ ಮಾಡಿದ್ರು ನಮ್ಮ ಮ್ಯಾನಿಫೆಸ್ಟೋಸ್ ಬಗ್ಗೆ ಜನ. ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಹೇಳ್ಕೊಂಡೇ ಪ್ರಚಾರ ಮಾಡ್ತಿದೆ ಸರ್. ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಜನಕ್ಕೆ ವಿಶ್ವಾಸ ಹೋಗಿದೆ. ಕಳೆದ 10 ತಿಂಗಳ ಹಿಂದೆ ಸುಳ್ಳು ಭರವಸೆಯನ್ನು ಕೊಟ್ಟು ಅವರು ಅಧಿಕಾರಕ್ಕೆ ಬಂದರು. ಜನಕ್ಕೆ ಗೊತ್ತಿದೆ ಇವಾಗ 200 ಯೂನಿಟ್ ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು. ನಾನು ಈಗಾಗಲೇ ಹೇಳಿದ್ದೀನಿ ತಮಗೆ ಕೂಡ 200 ಯೂನಿಟ್ ಒಳಗಡೆ ಅಂದರು. ಬೇರೆಯವರೆಲ್ಲರಿಗೂ ಕೂಡ 50% ಟ್ಯಾರಿಫ್ ಜಾಸ್ತಿ ಆಗಿದೆ. ನಿಮ್ಗೆ ಯಾರೋ ಕೆಲವು ಬೆರಳೆಣಿಕೆ ಜನಕ್ಕೆ ಫ್ರೀ ಕೊಟ್ಟು ಮಿಕ್ಕಿದವ್ರು ಕೂಡ 50% ಟ್ಯಾರಿಫ್ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಬೆಲೆಗಳು ಜಾಸ್ತಿ ಆಗಿದ್ದಾವೆ. ಕುಡಿಯೋ ನೀರಿನ ಸಮಸ್ಯೆ ಇದೆ. ಯಾವುದೂ ಕೂಡ ಮಂತ್ರಿಗಳಾಗಲಿ, ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿ ಯಾವುದಕ್ಕೂ ಜನಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತು ಅವ್ರಿಗಿರೋವಂಥದ್ದು ಒಂದೇ, ಚೇರ್ಗಳು ಉಳಿಸ್ಕೊಳ್ಳುವಂಥದ್ದೇ ಒಂದೇ ಅವ್ರಿಗೆ ಆಗ್ಬಿಟ್ಟಿದೆ. ಯಾವುದಕ್ಕೂ ಸ್ಪಂದಿಸ್ತಿಲ್ಲ. ಜನ ಇವತ್ತು ಬೇಸತ್ತಿದ್ದಾರೆ. ಖಂಡಿತವಾಗ್ಲೂ ಕೂಡ 28ಕ್ಕೆ 28 ಕೂಡ BJP JDS ಅಲಯನ್ಸ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ 4ನೇ ಬಾರಿಗೆ ಗೆಲ್ಲೋದಕ್ಕೆ ಪಿಸಿ ಮೋಹನ್ ಅವರು ಪ್ರಚಾರವನ್ನು ಚುರುಕುಗೊಳಿಸಿದ್ದಾರೆ. ಇವತ್ತು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನು ಮಾಡಿದ್ದಾರೆ. ಲಿಂಗರಾಜಪುರ ವಾರ್ಡ್ನಲ್ಲಿ ಡೋರ್ ಟು ಡೋರ್ ಹೋಗಿ ಮತ ಪ್ರಚಾರವನ್ನು ಮಾಡಿದ್ದಾರೆ. ಇವರಿಗೆ ಕೆಲವು ಸ್ಥಳೀಯ BJP ಮುಖಂಡರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಹೋದಲ್ಲೆಲ್ಲ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ.